ಜೀವನಕ್ಕೆ ಪ್ರೀತಿ ಪ್ರಯಾಣ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಮಸ್ತೆ ಫ್ರೆಂಡ್ಸ್, ಇದು ನಾನು ಮಾಡ್ತಾ ಇಲ್ಲ, ನಮ್ಮ ಸ್ನೇಹಿತರು ಪ್ರಕಾಶ್ ಅಂತ ಅವ್ರ ಊರಿಗೆ ಹೋಗಿದ್ವಿ ಭಾನುವಾರ. ಊರ ಹಬ್ಬ ಇತ್ತು. ಬೆಂಗಳೂರಿಂದ ಮದ್ದೂರಿಂದ ಒಂದು 20 ಕಿಲೋಮೀಟ್ರು. ಇವರೇ ಪ್ರಕಾಶಣ್ಣ ಅಂತ, ನಮ್ಗೆ ಭಾರಿ ಗೊತ್ತಿರೋರು. ಅವ್ರ ರಿಲೇಷನ್ ಮನೇಲಿ ಊರ ಹಬ್ಬ ಇತ್ತು. ಅವ್ರದ್ದೇ ಕುಕ್ಕು, ಚಿಕನ್ ಸುಕ್ಕ ಅಂತಲೂ ಹೇಳ್ತೀವಿ ನಾವು. ಅವ್ರು ಹೇಳ್ತಾಯಿದ್ರು ಚಿಕನ್ ಸುಕ್ಕ ಮಾಡಿದರು. ಒಂದು 20 ನಿಮಿಷ 25 ನಿಮಿಷದಲ್ಲಿ ಮಾಡಿದರು, ಸೂಪರಾಗಿ ಮಾಡಿದರು. ಬೆಂಗಳೂರಿಂದ ಮದ್ದೂರಿಂದ ಒಂದು 20 ಕಿಲೋಮೀಟ್ರು, ಕೌಡ್ಲೆ ಊರು, ಕೊಪ್ಪ ಕೌಡ್ಲೆ ಅಂತ ಹೇಳ್ತಾರೆ. ಅಲ್ಲಿ 20ರಿಂದ 25 ನಿಮಿಷ ನೋಡಿ. ಬರೀ ಎಣ್ಣೆ ಸ್ಟಾರ್ಟಿಂಗ್ ಬೇಕಾಗಿರೋದು ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, 1-2 ಕರಿಬೇವು ಸೊಪ್ಪು ಹಾಕಿದರು. ಸ್ವಲ್ಪ ಹೊತ್ತು ಹಂಗೆ ಅದನ್ನು ಆಯಿಲಲ್ಲೇ ಇದನ್ನು ಮಾಡ್ತಾಯಿರ್ತಾರೆ. ಅದು ಸ್ವಲ್ಪ ಕೆಂಪಗೆ ಬರ್ತಿರಂಗೆ, ಈರುಳ್ಳಿ ಕೆಂಪಗೆ ಹಾಕ್ತಿರಂಗೆ ಎಣ್ಣೆಲಿ ಅದಕ್ಕೆ ಚಿಕನ್ ಮಿಕ್ಸ್ ಮಾಡ್ತಾರೆ. ಅವ್ರು ಮಾಡ್ತಾಯಿದ್ರು. ನಾನು ನೋಡೋಣ ಹಿಂಗೆ ಅಟ್ಲೀಸ್ಟ್ ವೀಡಿಯೋ ಮಾಡೋಕ್ಕಾಗತ್ತಾ ಅಂತ. ಅಲ್ಲಿ ಒರಿಜಿನಲ್ ವಾಯ್ಸ್ ಹಾಕೋಣ ಅಂದ್ಕೊಂಡ್ರೆ ಜಾತ್ರೆ ಮನೆ, ಊರಲ್ಲಿ ಊರ ಹಬ್ಬ, ಜಾತ್ರೆ, ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು ಸೌಂಡು. ಅದಕ್ಕೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಜಸ್ಟ್ ವೀಡಿಯೋ ಅಷ್ಟೇ ಮಾಡ್ಕೊಂಡು ಬಂದಿದ್ವಿ. ಇದು ಕಸೂರಿ ಮೇಥಿ ಹಾಕಿದ್ರೀಗ. ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ಈ ಓಪನ್ ಹೊರಾಂಡ ಅಂತ ಹೇಳ್ತೀವಿ ನೋಡಿ ನಾವು, ಹಿತ್ತಲ ಮನೆ ಅಂತಲ್ಲ, ಮನೆ ಎಂಟ್ರಿಗೆ ಮುಂದೆ ಓಪನಾಗಿ ಜಾಗ ಬಿಟ್ಟಿರ್ತಾರೆ. ಅದರಲ್ಲೇ ಈ ದನ ಹಸು ಕರು ಕಟ್ಟೋಕ್ಕೆ ಜಾಗ. ಬಟ್ ಇವ್ರಿಗಿಲ್ಲ, ಅಲ್ಲಿ ಮುಂದೆ ಅಷ್ಟು ಜಾಗ ಬಿಟ್ಕೊಂಡಿದ್ರು, ಆ ಜಾಗದಲ್ಲೇ ಮಾಡ್ತಾಯಿರೋದು. ಈ ಮಂಡ್ಯ, ಮೈಸೂರು, ಹಾಸನ, ಅರ್ಧ ತುಮಕೂರು, ಇನ್ನರ್ಧ ಸ್ವಲ್ಪ ಲಿಂಗಾಯತ ಇರ್ತಾರೆ. ಈ ಮಧುಗಿರಿ, ಪಾವಗಡ ಈ ಕಡೆ, ಆಮೇಲೆ ಕೋಲಾರ, ಮುಳಬಾಗ್ಲು ಈ ಕಡೆ ಎಲ್ಲ. ಈ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಂಗಂದರೆ, ನಾವು ಕಡೆ ನಮ್ದು ಏನೇ ಜಾತ್ರೆ ಸ್ಪೆಷಲ್ ಏನೇ ಇದ್ದರೂ ಸ್ವೀಟು ಆಲ್ಮೋಸ್ಟು. ನಮ್ಮ ಕಡೆ ಒಂದು 45-50% ಕಂಪ್ಲೀಟ್ಲಿ ಲಿಂಗಾಯತರು ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ನಮ್ಮದೆಲ್ಲ ಸಿಹಿ ಅಡುಗೆನೇ. ಇಲ್ಲಿ ಹಾಗಲ್ಲ, ಇವ್ರದ್ದು ಸಿಹಿ ಅಡುಗೆ ಇದ್ದರೆ ಜನ, ನಾನು ನೋಡ್ದಂಗೆ, ನಾನು ಒಂದು 23 ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ. ಸಿಹಿ ಅಡುಗೆ ಅಂದರೆ ಬರ್ತಾರೆ, ಅಟೆಂಡ್ ಮಾಡಿಬಿಟ್ಟು ಹೋಗ್ತಾರೆ. ಊಟದ ಬಗ್ಗೆ ಅಷ್ಟು ಪ್ರಿಫರೆನ್ಸ್ ಇಲ್ಲ. ಅದೇ ನಾನ್ ವೆಜ್ ಏನಾದರೂ ಇತ್ತು ಅಂದರೆ ಜನನೂ ಹಂಗೆ ಸೇರ್ತಾರೆ. ಊಟ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಆ ನಾನ್ ವೆಜ್ಜಿಗೆ ಹಂಗೆ ನಾನ್ ವೆಜ್ ಮಾಡಿದಾರೆ ಅಂತ ಕೇಳ್ತಾರೆ. ಮಾಡಿದಾರೆ ಅಂದರೆ ಇನ್ನೂ ಸೂಪರಾಗಿರುತ್ತೆ. ಅದ್ರಾಗೂ ಈ ಗಂಡಸರು ಮಾಡ್ತಾರಲ್ಲ ಅಡುಗೆಗಳು, ಈ ನೋಡಿ ಹುಡುಗ ಇವನು ಮಂಜು ಅಂತ ಇವ್ರ ಹೆಸರು. ಈ ಗಂಡಸರು ಮಾಡ್ತಾರಲ್ಲ ಅಡುಗೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಒಕ್ಕ ಯಾರು ಹೇಳ್ತಾಯಿದ್ರು ಅಲ್ಲಿ. ಅಣ್ಣ, ನಾವು ಮಾಡೋದಕ್ಕಿಂತ ನೀವು ಮಾಡೋದೇ ತುಂಬ ಟೇಸ್ಟಾಗಿರುತ್ತೆ ಅಡುಗೆ ಅಂತ. ಯಾಕೆಂದರೆ ನಮ್ಮದು ಲಿಮಿಟ್ ಇರಲ್ಲ. ಅವ್ರು ಎಣ್ಣೆ ಇಷ್ಟೇ ಹಾಕಬೇಕು, ಜೀರಿಗೆ ಇಷ್ಟೇ ಹಾಕಬೇಕು, ಅಥವಾ ಇನ್ನೊಂದೇನೋ ಇಷ್ಟೇ ಹಾಕಬೇಕು ಅಂತ. ಬಟ್ ಹಂಗಲ್ಲ, ನಾವು ಸುರಿದು ಬಿಡ್ತೀವಿ. ಅದು ಏನಾಗುತ್ತೆ ಆಮೇಲೆ ನೋಡೋಣ. ಅದು ಬಿಟ್ಟು ಚೆನ್ನಾಗಿರುತ್ತೆ, ಅದು ಏನೇ ಮಾಡಿದ್ರು. ಇದು ಒಂಥರ ಗಂಡಸರು ಸ್ಪೆಷಲ್ ಅಡುಗೆ. ಈ ಚಿಕನ್ ಸುಕ್ಕ ಒಂದು 20ರಿಂದ 25 ನಿಮಿಷದಲ್ಲಿ ಮಾಡಿದ್ದಾರೆ. ಜಾಸ್ತಿ ಟೈಮೇ ತಗೊಂಡಿಲ್ಲ ಅವರು. ಇವಾಗ ಚಿಕನ್ ಮಾಡ್ತಿರೋ ಪ್ರಕಾಶಣ್ಣನ ಬಗ್ಗೆ ಚೆನ್ನಾಗೇ ಹೇಳ್ಬೇಕು. ಇಲ್ಲಾಂದರೆ ಕೈಲಿ ಏನೈತೆ ಹೇಳಿ, ಒಳ್ಳೆ ಉದ್ದವಾಗಿರೋ ಸೌಟ್ ಐತೆ. ಚೆನ್ನಾಗಿ ಹೇಳಿಲ್ಲ ಅಂದರೆ ಚೆನ್ನಾಗಿ ಬೀಳ್ತೇವೆ ಅಂತ ಲೆಕ್ಕ ಅದು. ಏನಪ್ಪ ಇದೆಲ್ಲ, ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಹಾರನ್ನು ಹಾಕ್ತಾರ, ಹಬ್ಬನೂ ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. ಹಾರಾಗಿರ ಹಾಕೋದೆಲ್ಲ ಅಡುಗೆ ಮಾಡೋರಿಗೆ, ಅವ್ರಿಗೆ ಏನು ಸೂಪರಾಗಿ ಮಾಡಿದ್ರಿ ಅಂತಲ್ಲ. ಇವತ್ತು ಈ ಊರಲ್ಲಿ ಪಟ್ಟಲದಮ್ಮನ ಜಾತ್ರೆ ಇದೆ. ಆ ಜಾತ್ರೆಗೆ ಹೂವು ಹಣ್ಣು ಅದೆಲ್ಲ ತೊಗೊಂಡೋಗಿ ಹಾರ ಎಲ್ಲ ದೇವ್ರಿಗೆ ಹಾಕ್ತಾರೆ. ಅದನ್ನು ನಾವು ಸುಮ್ಮನೆ ಹಾಕಿದ್ವಿ ಇದರಲ್ಲಿ. ನೀವು ಕನ್ಫ್ಯೂಸ್ ಆಗಬೇಡಿ, ಯಾಕೆಂದರೆ ನಾವು ಹಾಕ್ತಾ ಇರೋದು ಹಾರ ದೇವ್ರಿಗೆ. ಈ ಚಿಕನ್ ಹಾಕಿ ಒಂದು 10 ನಿಮಿಷ ಬೇಯಿಸ್ತಾರೆ ಇದನ್ನೀಗ. ಚೆನ್ನಾಗಿ ಅಂದರೆ ನೀರು ಬಿಡುತ್ತೆ ಅಂತೇನೋ ಹೇಳ್ತಾಯಿದ್ರು. ಆ ನೀರು ಬಿಟ್ಟ ಮೇಲೆ, ನೀರು ಬಿಡಲಿ ಅಂತ ಒಂದು 10 ನಿಮಿಷ ಚೆನ್ನಾಗಿ ಮೇಲೆಲ್ಲ ಮುಚ್ಚಿಬಿಟ್ಟು ಚೆನ್ನಾಗಿ ಕಲಿಸ್ತಾರೆ. ಈಗ ಎಲ್ಲ ಮಿಕ್ಸ್ ಮಾಡ್ತಾರೆ. ಮಸಾಲೆ, ಚಿಕನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿ. ನೀಟಾಗಿ ಮಿಕ್ಸ್ ಮಾಡಿ ಮೇಲೊಂದು ನಾವು ಒಂದು ಪ್ಲೇಟ್ ಥರ ದೊಡ್ಡದು ಇರುತ್ತೆ, ಅದಕ್ಕೆ ಏನಂತಾರೋ ಗೊತ್ತಿಲ್ಲ, ಅದನ್ನು ಮುಚ್ತಾರೆ. ಮುಚ್ಚಿ ಯಾಕಣ್ಣ ಮುಚ್ತಾಯಿದ್ದೀರಿ ಅಂತ ಕೇಳೋದಕ್ಕೆ, ಇಲ್ಲ ಒಂದು 10 ನಿಮಿಷ ಚೆನ್ನಾಗಿ ನೀರು ಬಿಡಬೇಕು. ಅದು ನೀರು ಬಿಟ್ಟಾಗ ಅದು ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಹೇಳಿದ್ರು. ಮಸಾಲೆ ಜೊತೆ ಮಿಕ್ಸ್ ಆಗಿ ಆ ನೀರು ಬಿಡಬೇಕು. ಆ ನೀರು ವಾಪಸ್ ಅಲ್ಲೇ ಹಿಂಗೋಗ್ಬೇಕು, ಅದು ಅಂದರೆ ಆವಿಯಾಗಿ ಹೋಗ್ಬೇಕು ಬಿಸಿಗೆ. ಆವಾಗ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ತಾರೆ. ರವಿ ಸರ್ ಹಾಡು ಯಾಕೆ ಹಾಕಿದೆ ಅಂತನಾ, ಫಸ್ಟು ಎಣ್ಣೆ ಹಾಕಿದ್ರು, ಆಮೇಲೆ ಚಿಕನ್ ಹಾಕಿದರು. ಒಂಥರ ಆಯಿತು, ವೈಟಲ್ಲೇ ಓಡ್ತಾಯಿತ್ತು. ಈರುಳ್ಳಿ, ಚಿಕನ್ನು, ಆಯಿಲು ಹಾಕಿದ್ರು ನೋಡಿ. ಸ್ವಲ್ಪ ಮಸಾಲೆ ಕಲರ್ ಕೆಂಪಾಗ್ತಾ ಬಂತಲ್ಲ, ಸಕ್ಕತ್ತಾಗಿತ್ತು ಕಲರು. ಅದಕ್ಕೆ ಗ್ಯಾಪ್ನ ಬಂತು ಹಾಡು.
ಏನೋ ಬಣ್ಣನೇ ಚೇಂಜ್ ಆಗ್ತಾ ಇದೆಯಲ್ಲ ಅಂತ ಅಂದಾಗ ಬಣ್ಣ ಅಂತ 2-3 ಸರಿ ಗ್ಯಾಪ್ನ ಬಂದಾಗ ನಮ್ಮ ರವಿ ಸರ್ ಗ್ಯಾಪ್ನ ಬರ್ತಾರೆ. ಸೊ ಅದಕ್ಕೋಸ್ಕರ ಬಣ್ಣದ ಸಾಂಗು ಹೆಂಗಿದೆ. ಇವರು ನಮ್ಮ ಪ್ರಕಾಶ್ ಅಣ್ಣ ಏನು ಪ್ರೊಫೆಷ್ನಲ್ ಏನು ಕುಕ್ಕಲ್ಲ, ಬಟ್ 5 kg 10 kg ಈ ಲೆವೆಲ್ಗೆಲ್ಲ ಮಾಡ್ತಾರೆ. ಬಟ್ ಅವ್ರ ಪ್ರೊಫೆಷ್ನಲ್ಲೇ ಬೇರೆ, ಇದು ಅವರು ರಿಲೇಷನ್ ಮನೆ ಅಲ್ವಾ, ಸುಮ್ಮನೆ ಅವ್ರಿಗೂ ಒಂಥರ ಟೈಮ್ ಪಾಸು, ಅಲ್ಲ ಇವ್ರಿಗೂ ಒಂಥರ ಟೈಮ್ ಪಾಸು. ಈಗ ಫಂಕ್ಷನ್ ಮಾಡ್ತಾಯಿದ್ರಲ್ಲ ಅವ್ರಿಗೂ ಎಷ್ಟೋ ಅನುಕೂಲ, ಯಾಕಂದರೆ ಅವ್ರು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇವರು ಅಟ್ಲೀಸ್ಟ್ ಈ ಕೆಲಸ ಇವರೇ ವಹಿಸ್ಕೊಂಡಾಗ ನೋಡಿ ಬಣ್ಣ ಬೀಳ್ತೈತೆ. ರವಿ ಸರ್ ಹಾಡು ಹಾಕ್ತಿರಂಗೆ ಬಣ್ಣ ಬಂದ್ಬಿಡುತ್ತೆ, ಇನ್ನೂ ಬಣ್ಣ ಬರುತ್ತೆ, ಇನ್ನೊಂದು ಸರಿ ಹಾಕ್ಬಿಟ್ರೆ ಇನ್ನೂ ಬಣ್ಣ ಬರುತ್ತಾ ಅಂತ. ಬೇಡ ಅಲ್ವಾ, ಜಾಸ್ತಿ ಬಣ್ಣ ಆಗ್ಬಿಟ್ರೆ ಬೆಳಗ್ಗೆ ಎದ್ದು ಬಣ್ಣ ಅದನ್ನು ಹೇಳೋಕ್ಕಾಗಲ್ಲ. ಆಮೇಲೆ ಇಷ್ಟೇ ಬಣ್ಣ ಸಾಕು, ಇಷ್ಟು ಬಣ್ಣ ಇದ್ದರೆ ಬೆಳಗ್ಗೆ ಯಾವ ಬಣ್ಣನೋ ಆ ಬಣ್ಣ. ಇದಕ್ಕಿಂತ ಇಲ್ಲಿ ಏನಾದರೂ ಕೆಂಪು ಬಣ್ಣ ಆಗ್ಬಿಟ್ರೆ ಆ ಬಣ್ಣ ಹೇಳಂಗೆ ಇಲ್ಲ, ಗೊತ್ತಲ್ಲ. ಹಾಗೆ ಊಹಿಸ್ಕೊಳ್ಳಿ ನೋಡಿ. ಈಗ ಏನು ಹಾಕಿದ್ರು, ಬಣ್ಣದ ಬಿಡಿ ಕತೆ, ಬಣ್ಣದಂಗೆ ಇರುತ್ತೆ ಅದು. ಬಣ್ಣ ಹಾಕಿದ್ರು, ಸಾರಿ, ಮೆಣಸಿನ ಚಿಲ್ಲಿ ಪೌಡ್ರ್ ಹಾಕಿದ್ರು. ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಕೊರಿಯಂಡರ್, ಈಗಿದು ಗರಂ ಮಸಾಲ, ಆಮೇಲೆ ನಾವು ಧನಿಯಾ ಪುಡಿ, ಕೊರಿಯಂಡರ್ ಪೌಡ್ರು ಅದನ್ನು ಹಾಕಿದ್ರು. ಹಾಗೆ ಅದನ್ನ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ತಾರೆ. ಈಗ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಅದು ಆಯಿಲ್ ಇದು ನೀರು ರಿಲೀಸ್ ಆಗುತ್ತೆ ಅಂತ ಹೇಳಿದ್ನಲ್ಲ ಚಿಕನಿಂದ, ಆ ನೀರು ಆವಿ ಆಗೋವರೆಗೂ ಬಿಡ್ತಾರೆ ಅದನ್ನು. ಹಂಗೆ ಅದನ್ನು ಅಲ್ಲೇ ಡ್ರೈ ಆಗಬೇಕದು. ಅದು ಹೋದಾಗ ಇನ್ನೊಂದು ಸ್ವಲ್ಪ ಮೇಲೆ ಮಸಾಲೆ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು ಆ ಥರದ್ದೆಲ್ಲ. ಮತ್ತೊಂದು ಸರಿ ಮಸಾಲೆ ಹಾಕಿ, ಇದು ಕೊರಿಯಂಡರ್ ಪೌಡ್ರು ಅದನ್ನೆಲ್ಲ ಮಸಾಲ ಹಾಕಿ ಮತ್ತೊಂದು ಸರಿ ಒಂದು 10 ನಿಮಿಷ 10ರಿಂದ 12 ನಿಮಿಷ ಬೇಯಿಸಿದ್ರು ಅಂದರೆ ಟೋಟಲ್ 25 ನಿಮಿಷ, ಅರ್ಧ ಗಂಟೆಯಲ್ಲಿ ರೆಡಿ ಟು ಈಟ್. ಇದು ನಾನು ನೋಡ್ದಂಗೆ 25 ನಿಮಿಷ, ಅರ್ಧ ಗಂಟೆ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಗಂಟೆಲಿ ಊಟಕ್ಕೆ ಬೇಕಾದ್ರೆ ಬಡಿಸ್ಬೋದು, ಅಷ್ಟು ರೆಡಿಯಾಗಿರ್ತವೆ. ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ನಿಮ್ಮ ಮನೆಗಳಲ್ಲಿ ಯಾರಾದರೂ ಮಾಡಿದರೆ ಅದು ಹೇಗಿರುತ್ತೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕಮೆಂಟಲ್ಲಿ ಹಾಕಿ. ಮಾಡಿಲ್ಲ ಅಂದರೆ ಇದನ್ನೊಂದು ಸರಿ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಈ ವಿಡಿಯೋಗೆ ಹಾಕಿ, ಅಥವಾ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬೇಕಾದ್ರೆ ಕಮೆಂಟಲ್ಲಿ ಹಾಕಿ, ಚೆನ್ನಾಗಿತ್ತು ಚೆನ್ನಾಗಿಲ್ಲ ಆ ಥರದ್ದು. ಅಂದರೆ ನನಗೂ ಒಂದು ಅಟ್ಲೀಸ್ಟ್ ಮಾಹಿತಿ ಸಿಗುತ್ತೆ, ಇದು ಉಪಯೋಗ ಆಯಿತಾ ಅಥವಾ ಉಪಯೋಗ ಆಗಲಿಲ್ವಾ, ಅಥವಾ ಉಪಯೋಗ ಆದರೆ ಎಷ್ಟು % ಉಪಯೋಗ ಆಯಿತು ಅಂತ ಒಂದು ಐಡಿಯಾ ಬರುತ್ತೆ ನನಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಣ್ಣ ನೀನು ಸುಮ್ಮನೆ ಇರೋ, ಚೆನ್ನಾಗಿರೋದಕ್ಕೆ ಮತ್ತು ಅವ್ರ ಕಡೆಯಿಂದ ಚಿಕನ್ ಮಾಡಿಸ್ತಾ ಇರೋದು. ಚಿಕನ್ ಮಾಡ್ತಾ ಇರೋದು ಚೆನ್ನಾಗಿದೆ ಅಂತಲೇ ಮಾಡ್ತಾ ಇರೋದು. ಸ್ನೇಹಿತರೆ, ಈ ತಮಾಷೆಯನ್ನು ಮಸಾಲ ಮಿಕ್ಸ್ ಮಾಡಿದ್ದೀವಿ ಈ ಚಿಕನ್ ಗ್ರೇವಿ ವಿಡಿಯೋಗೆ. ಕಾರಣ ಇಷ್ಟೇ, ನಾಲಿಗೆ, ಕಣ್ಣು, ಅದ್ರ ಜೊತೆಗೆ ಸ್ವಲ್ಪ ಕಿವಿಗೂ ಇಂಪಾಗಿ ಕೇಳಿ ಆ ಮನಸ್ಸಿಗೆ ಆನಂದ ಬರಬೇಕು ಅಂದರೆ ಖಂಡಿತವಾಗೂ ಕಾಮಿಡಿ ಬರಲೇಬೇಕು. ಆ ಹಾಸ್ಯ ಹೊರಹೊಮ್ಮದಾಗಲೇ ಅದರದ್ದು ಸೊಗಸು ಇನ್ನೂ ಜಾಸ್ತಿ ಆಗೋದು. ಅದಕ್ಕೋಸ್ಕರ ನಾವೇನೇ ಮಾಡಿದ್ರು ತಮಾಷೆಗೆ, ಬಟ್ ಎಕ್ಸಲೆಂಟ್ ಕುಕ್ಕು ನಮ್ಮ ಪ್ರಕಾಶ್ ಅಣ್ಣ, ಅದು ಮಾತ್ರ ಗ್ಯಾರಂಟಿ ಬರ್ಕೊಡ್ತೀನಿ. ಆಲ್ಮೋಸ್ಟು ನಮ್ಮ ಚಿಕನ್ ರೆಡಿ ಆಯಿತು. ಇನ್ನೊಂದು 5ರಿಂದ 10 ನಿಮಿಷದಲ್ಲಿ ಟೋಟಲ್ ರೆಡಿ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಜಸ್ಟ್ 9 ನಿಮಿಷದ ಒಳಗಡೆ ಆಗುತ್ತೆ ಅಂದ್ಕೊಂಡಿದ್ದೀನಿ, ಮೇ ಬಿ 9 ನಿಮಿಷ. ಬಟ್ ಅಲ್ಲಿ ಟೈಮ್ ತೊಗೊಂಡಿದ್ದು ಅರ್ಧ ಗಂಟೆ, 20ರಿಂದ 25 ನಿಮಿಷ. ಬಟ್ ನಾವೆಲ್ಲ ಅದನ್ನ ಬಾಂಡ್ಲಿಂದ ಕೆಳಗಿಳಿಸಿ ಎಲ್ಲ ಊಟಕ್ಕೆಲ್ಲ ರೆಡಿ ಆಗಬೇಕು ಅಂದರೆ ಒಂದು 20-25 ನಿಮಿಷ ಆಗೋಯ್ತು ಅಷ್ಟೇ. ನೋಡಿ ಫೈನಲ್ ಫಿನಿಶಿಂಗ್ ಯಾರೋ ಅಕ್ಕ ಟಚಪ್ ಕೊಟ್ಟರು, ಏನು ಕೊತ್ತಂಬರಿ, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಯಾರ್ಯಾರು ಇದ್ದಾರೆ ಅಲ್ಲಿ, ಬಟ್ ಅವ್ರ ರಿಲೇಷನ್ನು. ಬಟ್ ಅವರು ಫೈನಲ್ ಟಚಪ್ ಅವ್ರದ್ದು ಒಂದು ಬಂತು ಕೈಗೆ ಉಡ್ತಿದ್ರಲ್ಲಿ. ಬರೀ ಪ್ರಕಾಶನ ಒಂದು ಒಬ್ಬರದೇ ಇಲ್ಲ ಕ್ರೆಡಿಟು. 10% ಡಿವೈಡ್ ಮಾಡಿದ್ದೀವಿ ನಾವು ಇವಾಗ ಫೈನಲ್ ಫಿನಿಶಿಂಗ್ ಅಕ್ಕಂಗೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಆಹಾರ, ಆರೋಗ್ಯ, ವಸತಿ, ಅಂದರೆ ಇರೋಕ್ಕೊಂದು ಮನೆ, ಆಮೇಲೆ ಬಟ್ಟೆಗಳು. ಈ ಥರ ಮೂಲಭೂತದಲ್ಲಿ ಮೊದಲು ಆಹಾರ ಇಲ್ಲ ಅಂದರೆ 2-3 ದಿನ. ಅದಕ್ಕಿಂತ ಮುಖ್ಯವಾಗಿ ನೀರು. ಬಟ್ ಎಲ್ಲದ್ರ ಜೊತೆ ಆಹಾರ ಅಂತೂ ಬೇಕೇ ಬೇಕು. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಕ್ಯಾನರ್ ಹಾಕಿರ್ತೀನಿ ಕೊನೆಗೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗುತ್ತೆ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.